ಕಾಮನ್ ಆಗಿ ನನ್ನ ವಿಡಿಯೋವನ್ನು ನೋಡುವಂತಹ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅಥವಾ ಫಾಲೋವರ್ಸ್ ಇರ್ಬೋದು ಕೇಳುವಂತಹ ಒಂದೇ ಒಂದು ಕ್ವೆಶನ್ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಫಿಶ್ ಅಥವಾ ಚಿಕನ್ ನಾನ್ ವೆಜ್ಜೇ ಇರುತ್ತೆ ಅಲ್ವಾ, ವೆಜ್ಜನ್ನು ತಿನ್ನೋದೇ ಇಲ್ವಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ನಮ್ಮ ಮನೆಯಲ್ಲಿ ವಾರದಲ್ಲಿ 4 ರಿಂದ 5 ದಿನ ಒಂದಲ್ಲ ಒಂದು ವೆಜ್ ತರಕಾರಿ ಇರ್ಬೋದು ಅಥವಾ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ. ಸ್ಪೆಷಲಿ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಮೊಸಪ್ಪು ಅಥವಾ ಬಸ್ಸಾರು, ಇಲ್ಲ ಅಂತಂದರೆ ಈ ರೀತಿ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಪಾಲಕ್ ಪಪ್ಪು ಅಂತ ಕರಿತೀವಲ್ವ, ಈ ಥರದ್ದೆಲ್ಲ ನನ್ನ ಮಕ್ಕಳಿಗೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಮೇನ್ ಡಿಶಲ್ಲಿ ಸೊಪ್ಪು ಅಥವಾ ತರಕಾರಿ ಇತ್ತು ಅಂತಂದರೆ ಸೈಡ್ ಡಿಶಲ್ಲಿ ಫಿಶು ಅಥವಾ ಚಿಕನನ್ನು ಇಟ್ಕೊಂಡಿರ್ತೀವಿ, ಅಥವಾ ಚಿಕನ್ನಲ್ಲೇ ಮೇನ್ ಡಿಶನ್ನು ಮಾಡ್ಕೊಂಡಿದ್ವಿ ಅಂತಂದರೆ ಸೈಡಲ್ಲಿ ಸೊಪ್ಪಿಂದ ಯಾವುದಾದ್ರೂ ಒಂದು ಪಲ್ಯ ಈ ಥರದ್ದೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀವಿ. ಸ್ಪೆಷಲಿ ಪಾಲಕ್ ಸೊಪ್ಪನ್ನು ತುಂಬಾ ಯೂಸ್ ಮಾಡ್ತೀವಿ. ಇವತ್ತು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡುವಂತಹ ಪಾಲಕ್ ಪಪ್ಪನ್ನು ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಚುಲರ್ಸ್ ಇರ್ಬೋದು ಅಥವಾ ಹೊಸದಾಗಿ ಇವಾಗ ತಾನೇ ಮದುವೆ ಆಗಿದ್ದಾರೆ, ಅಡುಗೆ ಬರ್ತಾ ಇಲ್ಲ ಅನ್ನೋರೆಲ್ಲ ಈ ರೀತಿ ಟ್ರೈ ಮಾಡಿಕೊಂಡ್ರೆ ನಿಜವಾಗ್ಲೂ ಈಸಿಯಾಗಿ ಅಡುಗೆನ ಕಲಿಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಈ ಒಂದು ಪಾಲಕ್ ಪಪ್ಪನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇವಾಗ ಮೊದಲಿಗೆ ತೊಗರಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ತೊಗರಿ ಬೇಳೆಯ ಅರ್ಧ ಭಾಗದಷ್ಟು ಮಸೂರ್ ದಾಲ್ ಅಂತ ಏನು ಕರಿತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂತಂದರೆ ತೊಗರಿಬೇಳೆ ಅಥವಾ ಹೆಸರು ಬೇಳೆಯನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಅವರೆಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅವರೆಬೇಳೆ ನಮ್ಮ ಕಡೆಗಳಲ್ಲಿ ಸಿಗಲ್ಲ, ಆದರೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಅಂತಂದರೆ, ಲಾಸ್ಟ್ ಟೈಮ್ ನಾನು ಕೋಲಾರಕ್ಕೆ ಹೋದಾಗ ಅಲ್ಲಿ ನಮಗೆ ಆಂಟಿ ಕೊಟ್ಟಿದ್ರು. ಅಂದರೆ ನಾವು ಕೋಲಾರದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಓನರ್ ಇದ್ರಲ್ವ, ಅವರು ನನಗೆ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದಾದ ನಂತರ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ 1-2 ಡ್ರಾಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬೇಯುತ್ತೆ ಬೇಳೆ ಎಲ್ಲ. ಅದಕ್ಕೋಸ್ಕರ 1-2 ಡ್ರಾಪ್ನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕಲರ್ ಏನಿರುತ್ತಲ್ವ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಈ ಬೇಳೆಗಳು ಇಲ್ಲ ಅಂತಂದರೆ ಕೇವಲ ತೊಗರಿಬೇಳೆ ಅಥವಾ ಹೆಸರು ಬೇಳೆಯನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನಮ್ಮಲ್ಲಿ ಕಾಮನ್ ಆಗಿ ಈ ಅವರೆಬೇಳೆ ಇರ್ಬೋದು ಅಥವಾ ಅವರೆಕಾಯಿ ಎಲ್ಲ ಸಿಗಲ್ಲ. ನಿಜ ಹೇಳಬೇಕು ಅಂತಂದರೆ ನಿಮ್ಗೆ ಲಭ್ಯ ಇತ್ತು ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ಈ ಸೊಪ್ಪಿನ ಸಾಂಬಾರೆಲ್ಲ ಇರುತ್ತಲ್ವ ಅದರಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ಇಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೇನ್ ಅಂತಂದರೆ ಇದು ಪಾಲಕ್ ಪಪ್ಪು ಆಗಿರೋದ್ರಿಂದ ಪಾಲಕ್ ಸೊಪ್ಪಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ನಿಮಗೆ ಸೊಪ್ಪಿನ ಪ್ರಮಾಣ ಕಡಿಮೆ ಬೇಕು, ಬೇಳೆ ಪ್ರಮಾಣ ಜಾಸ್ತಿ ಬೇಕು ಅಂತಂದರೆ ಬೇಳೆಯನ್ನು ಜಾಸ್ತಿ ಹಾಕ್ಕೊಳ್ಳಿ. ಪಾಲಕ್ ಸೊಪ್ಪನ್ನು ಆಲ್ರೆಡಿ ನಾನು ಒಂದು ಅರ್ಧ ಗಂಟೆ ಕಾಲ ಉಪ್ಪು ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು 4ರಿಂದ 5 ಬಾರಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಮಣ್ಣಿನ ಅಂಶ ಅಥವಾ ಮರಳಿನ ಥರ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನೀರಲ್ಲಿ ನೆನೆಸಿ ಇಟ್ಕೊಳ್ಳೋದು ತುಂಬಾ ಬೆಟರ್ ಅಂತ ಅನಿಸುತ್ತೆ. ಈ ರೀತಿ ನೆನೆಸೋದ್ರಿಂದ ಅದರಲ್ಲಿ ಹುಳುಗಳೇನಾದರೂ ಇತ್ತು ಅಂತಂದರೆ ಸಾಯುತ್ತೆ. ಹಾಗೆಯೇ ನಾವು ಕ್ಲೀನಾಗಿ ತೊಳ್ಕೊಂಡು ಯೂಸ್ ಮಾಡ್ಕೋಬೇಕು ಯಾವುದೇ ಸೊಪ್ಪಾಗಿದ್ರೂ ಕೂಡ. ಇವಾಗ ಇದನ್ನು ಈ ರೀತಿ ರಫಾಗಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಕುಕ್ಕರ್ನಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನೆಲ್ಲ ಇವಾಗ ಮೊದಲೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಂತಹ ಬೇಳೆಗಳಿತ್ತಲ್ವ ಅದ್ರ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಮೊದಲಿಗೆ ಬೇಳೆಗಳು, ನಂತರ ಈ ರೀತಿ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡು ನಂತರ ಟೊಮೆಟೊ ಈರುಳ್ಳಿಯನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಮತ್ತು ಏನಪ್ಪ ಅಂತಂದರೆ ಇದನ್ನು ಪಲ್ಯ ಮಾಡ್ಕೋಬೇಕು ಅಂತಂದರೆ ಬಸದ್ಬಿಟ್ಟು ಸಪ್ರೇಟಾಗಿ ತೆಗೆಯೋದಕ್ಕೂ ಕೂಡ ತುಂಬಾ ಈಸಿ ಅಂತ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪಿನ ಪಲ್ಯ ಅಷ್ಟಾಗಿ ಯಾರು ಲೈಕ್ ಮಾಡಲ್ಲ. ಅಂತಂದರೆ ಸಪ್ರೇಟಾಗಿ ಮಾಡಿದ್ರೆ ತಿಂತೀವಿ, ಬಟ್ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಈ ರೀತಿ ಪಲ್ಯ ಅಂತ ಮಾಡಿಕೊಂಡ್ರೆ ಅಷ್ಟಾಗಿ ಲೈಕ್ ಮಾಡಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಪಾಲಕ್ ಸೊಪ್ಪಿನ ಪಪ್ಪು ಅಂತ ಹೇಳ್ತೀವಲ್ವ, ಸಾಂಬಾರು ಥರ ದಪ್ಪಕ್ಕೆ ಬರುತ್ತೆ ಇದು, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಗೇ ಮಾಡ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ನೋಡಿ ಕಟ್ ಮಾಡಿ ಇಟ್ಕೊಂಡಂತಹ ಹಸಿ ಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ದೊಡ್ಡ ಸೈಜ್ನ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬಂದುಬಿಟ್ಟು ನಾಟಿದಾಗಿದ್ದರೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇದು ಬಂದುಬಿಟ್ಟು ಸೀಡ್ಸ್ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 2ರಿಂದ 3 ವಿಷಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಬೇಗ ಬೇಯುತ್ತೆ, ಬಟ್ ಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರ 2ರಿಂದ 3 ವಿಷಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೇಳೆ ಇರ್ಬೋದು, ಸೊಪ್ಪು, ಹಾಗೆಯೇ ಟೊಮೆಟೊ, ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಅಲ್ವಾ. ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಸಿಪ್ಪೆ ಬೇಕು ಅಂತಂದರೆ ನೀವು ತೆಗಿಬೋದು. ನಾನಿಲ್ಲಿ ತೆಗಿತಾ ಇಲ್ಲ, ಡೈರೆಕ್ಟಾಗಿ ಹಾಗೆಯೇ ನೋಡಿ ಈ ಥರ ಸೌಟಲ್ಲಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲನೂ ಕರ್ಗೋಗ್ಬಿಡುತ್ತೆ.
ನೀವು ಬೇಕಿದ್ದರೆ ಇದನ್ನು ಸ್ಮ್ಯಾಶರ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸೌಟಲ್ಲೇ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೇಳೆನೂ ಬೆಂದಿದೆ. ಹಾಗೆಯೇ ತೀರಾ ಅಂತಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿಗೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ತೀರಾ ಪೇಸ್ಟ್ ಆಯಿತು ಅಂತಂದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಈ ಸೊಪ್ಪೆಲ್ಲ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು. ಅದ್ರ ಜೊತೆಯಲ್ಲಿ ಈ ಅವರೆ ಬೇಳೆಯನ್ನು ಹಾಕ್ಕೊಂಡಿರ್ತೀವಲ್ವ ಅದೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ಪೆಷಲಿ ಚಪಾತಿಗೆ ಮತ್ತು ಮುದ್ದೆಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಸಾರು ಅಂತಲೇ ಹೇಳ್ಬೋದು. ತೀರಾ ಒಂದು ಸಾರಿನ ಹದಕ್ಕಲ್ಲದೆ ಹೋದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲನೂ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸಾರಿನ ಹದವನ್ನು ನೋಡಿಕೊಂಡು ನಂತರ ಇದಕ್ಕೆ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು. ನನಗಿಲ್ಲಿ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇತ್ತು ಸಾಂಬಾರು, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಸಿಪ್ಪೆ ಅಂತ ಹೇಳಿದ್ನಲ್ವ, ಬೇಕಿದ್ದರೆ ರಿಮೂವ್ ಮಾಡ್ಕೊಳ್ಳಿ, ನಾನು ಹಾಗೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗೋವಷ್ಟು ಸಾರಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಮನ್ನಾಗಿ ತರಕಾರಿ ಸಾರಿಗೆಲ್ಲ ಏನು ಯೂಸ್ ಮಾಡ್ತೀವಲ್ವ ಅದೇ ಒಂದು ಸಾರಿನ ಪುಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿಯನ್ನು ಸಪ್ರೇಟಾಗಿ ಬೇಕು ಅಂತಂದರೆ ನೀವು ಹಾಕ್ಕೋಬಹುದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಲ್ವ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಕೊನೆಯಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಆಗಿದೆ ಹುಣಸೆಹಣ್ಣಿನ ರಸ. ನೀವು ಯಾವ ಟೊಮೆಟೊವನ್ನು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗಿಲ್ಲಿ ನಾಟಿ ಟೊಮೆಟೊ ಸಿಗೋದು ತುಂಬಾ ಅಪರೂಪ. ಹೆಚ್ಚಿನದಾಗಿ ಸೀಡ್ಸ್ ಟೊಮೆಟೊವನ್ನೇ ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಹುಳಿಯ ಅಂಶ ಕಡಿಮೆ ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇನ್ನು ಸಾರಿನ ಹದ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇತ್ತು. ಮೇನ್ ಅಂತಂದರೆ ನಮ್ಮ ಮನೆಯಲ್ಲಿ ಸಾರು ತುಂಬಾ ತೆಳುವಾಗಿರಬೇಕು, ಅದಕ್ಕೋಸ್ಕರ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ದಪ್ಪ ಇದ್ರೂ ನಡೆಯುತ್ತೆ ಅನ್ನೋ ಹಾಗಿದ್ರೆ ಅಷ್ಟಕ್ಕೇ ಒಗ್ಗರಣೆಯನ್ನು ಮಾಡ್ಕೋಬಹುದು. ಇನ್ನೊಂದು ಕಡೆಯಲ್ಲಿ ಒಂದು ಪಾತ್ರೆಗೆ ಇವಾಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ 1-2 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳುಗಳನ್ನ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ಪಾಲಕ್ ಪಪ್ಪು ಇದು. ಕೊನೆಯಲ್ಲಿ ನೋಡಿ ಒಂದು ಸ್ವಲ್ಪ ಕರಿಬೇವನ್ನು ಈ ರೀತಿ ಹಾಕ್ಕೋಬೇಕು. ಇವೆಲ್ಲ ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಒಗ್ಗರಣೆ ಮೇನ್ ಆಗಿರುತ್ತೆ ಈ ಒಂದು ಪಾಲಕ್ ಪಪ್ಪಿಗೆ. ಒಗ್ಗರಣೆ ಚೆನ್ನಾಗಿತ್ತು ಅಂತಂದರೆ ಸಾರಿನ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಕುಕ್ಕರ್ನಲ್ಲಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಇಲ್ಲಿ ಇನ್ನೇನೂ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಹಾಗೆಯೇ ಯಾವುದೇ ಸೊಪ್ಪಿನ ಸಾಂಬಾರಾದರೂ ಕೂಡ ಈ ತರಕಾರಿ ಅಥವಾ ನಾನ್ ವೆಜ್ ಸಾಂಬಾರನ್ನು ಕುದಿಸ್ಕೊಳ್ಳೋ ರೀತಿಯಲ್ಲಿ ಸುತ್ತೆಲ್ಲ ಆಯಿಲನ್ನು ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅದ್ರದ್ದು ಕುದಿ 1-2 ಕುದಿ ಬಂದರೆ ಸಾಕಾಗತ್ತೆ. ಜಾಸ್ತಿ ಕುದಿಸಿದಷ್ಟು ಸೊಪ್ಪಿನ ಸಾಂಬಾರು ಟೇಸ್ಟ್ ಕೆಡುತ್ತೆ ಅಂತ ನನಗೆ ಈ ರೀತಿ ಸೊಪ್ಪಿನ ಸಾರನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಟ್ಟಿದ್ರಲ್ವ ಅವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಇದನ್ನು ಜಾಸ್ತಿ ಕುದಿಸ್ಕೊಳ್ತಾ ಇಲ್ಲ, ಜಸ್ಟ್ 1-2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಆಗಲೇ ಘಮ ತುಂಬಾ ಚೆನ್ನಾಗಿ ಹರಡ್ಕೊಂಡಿರುತ್ತೆ. ನಿಜವಾಗ್ಲೂ ಇದು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಸಾರಾದರೂ ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಊಟ ಮಾಡಿದ್ವಿ ಅನ್ನೋಂಥದ್ದೇ ಗೊತ್ತಾಗಲ್ಲ. ನಿಜವಾಗ್ಲೂ ತುಂಬ ಸಿಂಪಲ್ ಆಗಿದೆ ಅಲ್ವಾ. ಪಾಲಕ್ ಸೊಪ್ಪಂತೂ ಎಲ್ಲ ಕಡೆಯಲ್ಲೂ ಸಿಕ್ಕೇ ಸಿಗುತ್ತೆ. ಸೊ ನೀವು ಕೂಡ ಸಿಂಪಲ್ಲಾಗಿ ತಂದುಬಿಟ್ಟು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವ್ರು ಪೇಜನ್ನು ಫಾಲೋ ಮಾಡಿ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.